ನಾನು ಇವಾಗ ಒಂದು ಮಾತು ಹೇಳೋದು ಕೇಳಿ ನಿಮಗೂ ಶಾಕ್ ಆಗ್ಬೋದು, ನಾನು ಶಾಕ್ ಆದೆ. ಇದೇ ಲಾಸ್ಟ್ ಟೈಮು ದುಬೈಗೆ ಹೋಗಿ ಮೀಟ್ ಆಗಿದ್ರಲ್ಲ ನರೇಂದ್ರ ಮೋದಿ ಅವರು, ಆವಾಗ ಒಂದು ಸರ್ಟಿಫಿಕೇಟ್ ತೊಗೊಂಬರ್ತಾರೆ ನಮ್ಮ ಇಂಡಿಯಾದಲ್ಲಿ ಗೋರಕ್ಷಣೆ ಮಾಡಬೇಕು ಅಂತೇಳಿ ಕೆಲವೊಂದಿಷ್ಟು ಸಂಘಟನೆಗಳು ದುಡ್ಡು ತಿಂದು ಗೋರಕ್ಷಣೆನ ಮಾಡ್ತಾಯಿಲ್ಲ, ಏನೂ ಮಾಡ್ತಾಯಿಲ್ಲ. ಗೋರಕ್ಷಣೆ ಒಂದು ದಂಧೆಯಾಗಿ ಹೊರಹೊಮ್ತದೆ ಇತ್ತಿತ್ತಲಾಗೆ. ಗೋರಕ್ಷಣೆ ಒಂದು ಯಾವೊಂದು ಪ್ರೊಸೀಜರ್ ಪ್ರಕಾರ ನಡೀತಾ ಇದೆ ಅಂದರೆ, ರೂಲಿಂಗ್ ಮಾಡೋಕ್ಕೆ ಅವರಿಗೆ ಹೆಸರು ಬೇಕು. ಯಾವುದೋ ಒಂದು ಹೆಸರು, ಹಿಂದೂ ಮುಸ್ಲಿಂ ಬೇಕು, ಭಾಷಾ ವಿವಾದಗಳ ಬೇಕು, ಅಥವಾ ಇದು ದಲಿತ ಹಿಂದೂ ಬೇಕು, ಈ ಥರ ಒಂದು ಕಾನ್ಸೆಪ್ಟು. ಅದರಲ್ಲಿ ಇದೊಂದು, ಅದು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ. ಇದು ಗೋಮಾತಾ ಹತ್ಯೆ ಮಾಡೋ ಪಾಲಿಸಿ. ಹೆಂಗಂದರೆ, ರೀಸೆಂಟಾಗಿ ಒಬ್ಬರು UPಯಿಂದ ಎಕ್ಸ್ಪೋರ್ಟ್ ಆಗಿರ್ತಕ್ಕಂಥ ಬೀಫು UAL ಸಿಗುತ್ತೆ ದುಬೈಯಲ್ಲಿ. ಅದರ ಮೇಲೆ 0% ಟ್ಯಾಕ್ಸ್ ಅಂತ ಒಂದು ವಿಡಿಯೋ ಇದೆ. ಅದು ಯಾರೊಬ್ಬರು ಕ್ರಿಯೇಟರ್ ಮಾಡಿದ್ದು, ನಾನು ನೋಡಿದೆ. 0% ಟ್ಯಾಕ್ಸ್ ಅಂತೆ. ನಾಗರಿಕರ ಮೇಲೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕ್ತಿದ್ದೀರಾ ಗೌರ್ನಮೆಂಟು. ಗೋಮಾತೆನ ತಾಯಿ ಅಂತ ಪೂಜಿಸೋ ಈ ನಮ್ಮ ನಾಡಲ್ಲಿ 0% ಟ್ಯಾಕ್ಸಿಂದ ಈ BJP ಗೌರ್ನಮೆಂಟು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾಯಿದೆ. BJP ಗೌರ್ನಮೆಂಟೇ ಡೈರೆಕ್ಟಾಗಿ ಹೇಳ್ತೀನಿ ಕೇಳಿರಿ, BJP ಗೌರ್ನಮೆಂಟೇ ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಮಾಡ್ತಾಯಿದೆ 0% ಟ್ಯಾಕ್ಸಲ್ಲಿ. ಏನಿದು, ಒಂದು ಕಣ್ಣಿ ಬೆಣ್ಣೆ ಒಂದು ಕಣ್ಣಿ ಸುಣ್ಣ. ಮುಂದೆ ಗೋಪ್ರಿಯರ್ ಅಂತ ತೋರಿಸ್ಕೊಳ್ಳೋದು, ಹಿಂದೆ ಗೋವನ್ನು ಕತ್ತರಿಸಿ ಬೇರೆ ದೇಶಕ್ಕೆ ಕಳಿಸೋದು. UPಯಿಂದ ಪ್ರೊಡಕ್ಷನ್ ಆಗುತ್ತೆ. UPಯಿಂದ ಪ್ರೊಡಕ್ಷನ್ ಆಗಿ ಅಲ್ಲಿಂದ ಡೈರೆಕ್ಟಾಗಿ ದುಬೈಗೆ ಹೋಗುತ್ತೆ. ದುಬೈಯಲ್ಲಿ ಅದು 0%, ಇಲ್ಲಿಂದ ಹೋಗ್ಬೇಕಾದ್ರೆ 0% ಟ್ಯಾಕ್ಸಲ್ಲಿ ಹೋಗುತ್ತೆ. ಅಲ್ಲೆಲ್ಲ ದುಬಾರಿ ಬೆಲೆಯಲ್ಲಿ ಮಾರ್ತಿದ್ದಾರೆ ಗೋಮಾತೆಗಳನ್ನು. ಹತ್ಯೆ ಮಾಡಿ ನಮ್ಮ ದೇಶನ ಲೂಟಿ ಮಾಡ್ತಿದ್ದಾರೆ. ಎಲ್ಲದರಿಂದ ಲೂಟಿ ಮಾಡ್ತಿದ್ದಾರೆ. ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು.